ಹೇ ಗೈಸ್, ಇವತ್ತಿನ ವಿಡಿಯೋನಲ್ಲಿ ಗೂಗಲ್ ಪೇ ಅಪ್ಲಿಕೇಶನ್ ಇಂದ ಯಾವ ರೀತಿಯಾಗಿ ಸಾಲ ತಗೋಬಹುದು ನಿಮಗೆ ತಿಳಿಸ್ಕೊಡ್ತಾ ಇದೀನಿ. ನಿಮಗೆ ತುಂಬಾ ಕಷ್ಟ ಇದೆ ಅಂತಂದ್ರೆ ಯಾರು ಕೂಡ ನಿಮಗೆ ಸಾಲ ಕೊಡಲ್ಲ. ಸೊ ಗೂಗಲ್ ಪೇ ಅಪ್ಲಿಕೇಶನ್ ನಿಮಗೆ ಸಾಲ ಕೊಡುತ್ತೆ. ಸೊ ಯಾವ ರೀತಿಯಾಗಿ ಇಲ್ಲಿ ಅಪ್ ಟು 10 ಲಕ್ಷ ರೂಪಾಯಿವರೆಗೆ ಗೂಗಲ್ ಪೇ ಅಪ್ಲಿಕೇಶನ್ ಇಂದ ಸಾಲ ತಗೋಬಹುದು, ಎಲ್ಲ ಡಾಕ್ಯುಮೆಂಟೇಶನ್ಸ್ ನ ಕೊಡಬೇಕು, ಎಷ್ಟು ಇಂಟ್ರೆಸ್ಟ್ ರೇಟ್ ಇರುತ್ತೆ, ಏನ್ ಪ್ರಾಸೆಸ್ ಇರುತ್ತೆ ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಗೂಗಲ್ ಪೇ ಅಪ್ಲಿಕೇಶನ್ ಅಲ್ಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂತಾನೆ ಇನ್ಸ್ಟಾಲ್ ಮಾಡ್ಕೊಂಡು ಲಾಗಿನ್ ಮಾಡ್ಕೊಳ್ಳಿ. ಲಾಗಿನ್ ಮಾಡಿದ ತಕ್ಷಣ ಈ ರೀತಿ ನಿಮಗೆ ನೋಡಿಗೆ ಸಿಗುತ್ತೆ. ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿದ ತಕ್ಷಣ ಇಲ್ಲಿ ಮ್ಯಾನೇಜ್ ಯುವರ್ ಮನಿನಲ್ಲಿ ಸೊ ಇಲ್ಲಿ ಪರ್ಸನಲ್ ಲೋನ್ ಅಂತ ಇರುತ್ತೆ, ನೋಡ್ತಾ ಇರಬಹುದು. ಈ ಆಪ್ಷನ್ ಎಲ್ರಿಗೂ ಬರಲ್ಲ, ಬಟ್ ಯಾರಿಗೆ ಬಂದಿರೋ ಅವ್ರು ಅಪ್ಲೈ ಮಾಡ್ಕೋಬಹುದು. ನಿಮ್ದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿದೆ ಅಂತಾನೆ ಅರ್ಥ. ಸೊ ಕ್ರೆಡಿಟ್ ಸ್ಕೋರ್ ನಿಮ್ದು ಚೆನ್ನಾಗಿತ್ತು ಅಂತಂದ್ರೆ 10 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ. ಸೊ ಇಲ್ಲಿ ನೋಡಬಹುದು ಅಪ್ ಟು 10 lakhs ಇನ್ಸ್ಟಂಟ್ ಅಪ್ರೂವಲ್ ಅಂತ ಇದೆ. ಸೊ ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಕ್ಕಿಂತ ಮುಂಚೆ ನೀವು ಇಲ್ಲಿ ಸಿಬಿಲ್ ಸ್ಕೋರ್ ಅನ್ನ ಚೆಕ್ ಮಾಡ್ಕೊಳ್ಳಿ ಫ್ರೀ ಆಗಿ. ಸೊ ಓಕೆನಾ. ಸೊ ಯಾರು ಕೂಡ ₹1 ಕೊಡುವಂತ ಅವಶ್ಯಕತೆ ಇಲ್ಲ. ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲೆಲ್ಲ ನೀವು ಇಲ್ಲಿ ದುಡ್ಡು ಕೊಟ್ಬಿಟ್ಟು ನೀವು ಇಲ್ಲಿ ಚೆಕ್ ಮಾಡಬೇಕಾಗಿರುತ್ತೆ ಸಿಬಿಲ್ ಸ್ಕೋರ್. ಇಲ್ಲಿ ಫ್ರೀ ಆಗಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೋಲ್ ಮಾಡ್ಕೊಳ್ಳಿ, ಚೆಕ್ ಅಂತ ಇರುತ್ತೆ. ಸೊ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಚೆಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ಇವಾಗ ನಮ್ದು ಸಿಬಿಲ್ ಸ್ಕೋರ್ ಅನ್ನೋದು ತೋರಿಸುತ್ತೆ, ನೋಡ್ಬೋದು ಇಲ್ಲಿ ಈ ರೀತಿಯಾಗಿರುತ್ತೆ. ಸೊ ಸ್ಕೋರ್ ಡಿಕ್ರೀಸ್ಡ್ ಅಂತಿದೆ. ಸೊ ಸ್ವಲ್ಪ ಇಲ್ಲಿ ನಾನು ಆಲ್ರೆಡಿ ಜಾಸ್ತಿ ಇಲ್ಲಿ ಕ್ರೆಡಿಟ್ ಎನ್ಕ್ವೈರಿ ಮಾಡೋದ್ರಿಂದ ಇಲ್ಲಿ ಡಿಕ್ರೀಸ್ ಆಗಿದೆ. ಓಕೆನಾ. ಸೊ ನಾನು ನಿಮಗೆ ತೋರಿಸ್ತೀನಲ್ವಾ ವಿಡಿಯೋನಲ್ಲಿ, ಅದಕ್ಕೆ ನಮ್ದು ಡಿಕ್ರೀಸ್ ಆಗಿದೆ. ಇಲ್ಲ ಅಂತಂದ್ರೆ ಜಾಸ್ತಿ ಆಗ್ತಾ ಇತ್ತು. ಓಕೆನಾ. ಸೊ ಈ ರೀತಿಯಾಗಿರುತ್ತೆ. ಎಷ್ಟಿದೆ ನೋಡ್ಕೊಳ್ಳಿ, ನಿಮ್ದು ನೋಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಫೇರ್ ಅಂತ ಇರುತ್ತೆ, ಅಥವಾ ಗುಡ್ ಅಂತ ಇರುತ್ತೆ, ಅಥವಾ ಎಕ್ಸಲೆಂಟ್ ಅಂತ ಇರುತ್ತೆ. ಓಕೆನಾ. ಸೊ ಇಲ್ಲಿ ಸ್ಕೋರ್ ಕೂಡ ನಿಮ್ದು ತೋರಿಸ್ತಾ ಇದೆ, ನೋಡ್ಬೋದು. ಸೊ ಈ ರೀತಿಯಾಗಿ ನೀವು ನಿಮ್ದು ಕ್ರೆಡಿಟ್ ಸ್ಕೋರ್ ಮೊದಲೇದಾಗಿ ಚೆಕ್ ಮಾಡ್ಕೊಳ್ಳಿ ಗೈಸ್. ಅದಾದ ನಂತರ ಅಪ್ಲೈ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಬಹುದು 30,000 ಅಪ್ ಟು 10 ಲಕ್ಷ ರೂಪಾಯಿವರೆಗೆ ಲೋನ್ ಕೊಡ್ತಾ ಇದ್ದಾರೆ. ಸೊ ಸ್ಟಾರ್ಟಿಂಗ್ ಇಲ್ಲಿ 2,000 ಮಂತ್ಲಿ EMI ಅನ್ನೋದು ಸ್ಟಾರ್ಟಿಂಗ್ ಇರುತ್ತೆ. ಅಂಡ್ ಲೋನ್ ಪೀರಿಯಡ್ 6 ತಿಂಗಳಿಂದ 6 ವರ್ಷದವರೆಗೆ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಅಂಡ್ ಇಂಟ್ರೆಸ್ಟ್ ರೇಟು 10% ಪರ್ ಇಯರ್ ಅಂತ ಸ್ಟಾರ್ಟ್ ಇದೆ, ಅಂದ್ರೆ 9.99%. ಸೊ ಗೆಟ್ ಸ್ಟಾರ್ಟೆಡ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅವ್ರದ್ದು ಪಾರ್ಟ್ನರ್ಸ್ ಕೆಳಗಡೆ ಕೊಟ್ಟಿದ್ದಾರೆ, L&T ಫೈನಾನ್ಸ್ ಇದೆ, ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಇದೆ. ಅಂಡ್ ಇಲ್ಲಿ ನೋಡಬಹುದು ಮೊದಲಾಗಿ ಇಮೇಲ್ ಅಡ್ರೆಸ್ ಹಾಕಿ ನಂತರ ಮೊಬೈಲ್ ನಂಬರ್ ಎಂಟರ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಇದನ್ನ ಬ್ಲರ್ ಮಾಡಿದೀನಿ ಬಿಕಾಸ್ ಆಫ್ ಪ್ರೈವಸಿ ಇಶ್ಯೂ. ಟಿಕ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಳ್ಳಿ. ಫಸ್ಟ್ ಇವಾಗ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಫುಲ್ ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕು. ಸೊ ಫುಲ್ ನೇಮ್ ಅಲ್ಲಿ ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಫುಲ್ ನೇಮ್ ಅನ್ನ ಹಾಕ್ಬಿಟ್ಟು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪಿನ್ ಕೋಡ್ ಕೇಳುತ್ತೆ, ನಿಮ್ಮ ಅಡ್ರೆಸ್ ಪಿನ್ ಕೋಡ್ ಅನ್ನ ಕರೆಂಟ್ ಪಿನ್ ಕೋಡ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಪ್ಯಾನ್ ನಂಬರ್ ನ ಕೇಳುತ್ತೆ. ಸೊ 10 ಡಿಜಿಟ್ ಪ್ಯಾನ್ ನಂಬರ್ ನ ಇಲ್ಲಿ ಎಂಟರ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನಂತರ ಇಲ್ಲಿ ಡೇಟ್ ಆಫ್ ಬರ್ತ್ ಕೇಳುತ್ತೆ. ಡೇಟ್, ಮಂತ್ ಮತ್ತೆ ಇಯರ್ ವೈಸ್ ಇಲ್ಲಿ ಡೇಟ್ ಆಫ್ ಬರ್ತ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಪ್ಯಾನ್ ಕಾರ್ಡ್ ಅಲ್ಲಿ ಯಾವ ರೀತಿ ಆಗಿದೆನೋ ಅದೇ ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಹಾಕ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂಡ್ ಇನ್ನೊಂದು ಡೇಟ್ ಆಫ್ ಬರ್ತ್ ಆಗ್ತಾ ಇರ್ತಾರಲ್ವಾ, ಅದ್ರ ಮುಂದೆ ಸ್ಲಾಶ್ ಹಾಕೋದನ್ನ ಮರಿಬೇಡಿ. ಸ್ಲಾಶ್ ಹಾಕಿದ್ರೆ ಮಾತ್ರ ಅದು ಅಕ್ಸೆಪ್ಟ್ ಮಾಡುತ್ತೆ. ನಂತರ ಇಲ್ಲಿ ಜೆಂಡರ್ ಕೇಳುತ್ತೆ. ಸೊ ಇಲ್ಲಿ ಮೇಲ್ ಇದ್ರೆ ಮೇಲ್, ಫಿಮೇಲ್ ಇದ್ರೆ ಫಿಮೇಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಲೋನ್ ಆಫರ್ ಅನ್ನೋದು ಚೆಕ್ ಆಗುತ್ತೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸೊ ಅದಕ್ಕಿಂತ ಮುಂಚೆ ಇವ್ರದ್ದು ಟ್ರಸ್ಟೆಡ್ ಪಾರ್ಟ್ನರ್ಸ್ ಬಗ್ಗೆ ಅಂಡ್ ಲೆಂಡರ್ಸ್ ಬಗ್ಗೆ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ L&T ಫೈನಾನ್ಸ್ ಇದೆ, SMFG ಇದೆ, ನಂತರ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಇದೆ, ನಂತರ ಆಕ್ಸಿಸ್ ಬ್ಯಾಂಕ್ ಇದೆ, DMF ಫೈನಾನ್ಸ್ ಇದೆ, IDFC ಇಲ್ಲಿ ಬ್ಯಾಂಕ್ ಇದೆ. ನಂತರ ಇಷ್ಟೆಲ್ಲ ಇಲ್ಲಿ ಪಾರ್ಟ್ನರ್ಸ್ ಜೊತೆ ಲೋನ್ ಪ್ರೊವೈಡ್ ಮಾಡ್ತಾ ಇದ್ದಾರೆ ನಿಮಗೆ. ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ಬೆಸ್ಟ್ ಲೆಂಡರ್ಸ್ ಇಲ್ಲಿ ಫೈಂಡ್ ಮಾಡ್ತಾ ಇದೆ ನಮಗೋಸ್ಕರ. ನೋಡೋಣ, ಯಾವುದೇ ಲೋನ್ ಆಫರ್ ಬರಲಿಲ್ಲ, ಸಾರಿ. ಸೊ ನೋಡ್ಬೋದು ಗೈಸ್, ಈ ರೀತಿಯಾಗಿ ಬರುತ್ತೆ ಒಂದೊಂದ್ಸರಿ. ಏಕೆ ಅಂತಂದ್ರೆ ನಮ್ಮ ಒಂದು ಲೊಕೇಶನ್ಸ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಲೋನ್ ಕೊಡ್ತಾ ಇರಲ್ಲ, ಅಂದ್ರೆ ಗೂಗಲ್ ಪೇ ಅಪ್ಲಿಕೇಶನ್ ಲೋನ್ ಕೊಡ್ತಾ ಇರಲ್ಲ. ನಮ್ದು ಸಿಬಿಲ್ ಸ್ಕೋರ್ ಎಷ್ಟೇ ಚೆನ್ನಾಗಿರ್ಲಿ ಅದು ಮ್ಯಾಟ್ರ್ ಆಗಲ್ಲ. ನಿಮ್ಮ ಒಂದು ಲೊಕೇಶನ್ ಅಲ್ಲಿ ಇಲ್ಲಿ ಲೋನ್ ಕೊಡ್ತಾ ಇಲ್ಲ ಅಂತಂದ್ರೆ ಅದು ಕೊಡಲ್ಲ ಗೈಸ್. ಓಕೆನಾ. ಸೊ ಈ ರೀತಿ ಆಗಿರುತ್ತೆ. ಅಂಡ್ ಅದರ್ ಲೋನ್ ಆಪ್ಷನ್ಸ್ ಕೂಡ ನೀವು ನೋಡ್ಬೋದು. ಇಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಪರವಾಗಿಲ್ಲ, ಇಲ್ಲಿ ಬರಬೇಕು. ನೋಡ್ಬೋದು ಅದರ್ ಲೋನ್ ಆಪ್ಷನ್ಸ್. ಮನಿ ವ್ಯೂ ಪರ್ಸನಲ್ ಲೋನ್ ಕೊಡ್ತಾ ಇದೆ. ಸೊ ಪರ್ಸನಲ್ ಲೋನ್ಸ್ ಅಲ್ಲಿ ಮನಿ ವ್ಯೂ ಬೆಸ್ಟ್ ಅಪ್ಲಿಕೇಶನ್, ಅದು ಕೂಡ ಕೊಡ್ತಾ ಇದೆ. ಇಲ್ಲಿ 10 lakhs ವರೆಗೂ ಕೊಡುತ್ತೆ. ಸೊ ಗೋ ಟು ಮನಿ ವ್ಯೂ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ಅಲ್ಲಿಂದನೇ ಅಪ್ಲೈ ಮಾಡ್ಕೋಬಹುದು. ಸೊ ಈ ರೀತಿಯಾಗಿ ಇರುತ್ತೆ. ಸೊ ಡೈರೆಕ್ಟ್ ಆಗಿ ಗೂಗಲ್ ಪೇ ಲೋನ್ ಅಪ್ಲಿಕೇಶನ್ ಲೋನ್ ಕೊಡಲ್ಲ. ಅವರ ಪಾರ್ಟ್ನರ್ಸ್ ಏನೇನಿದ್ದಾರೆ, ಬ್ಯಾಂಕಿಂಗ್ ಪಾರ್ಟ್ನರ್ಸ್ ಅದಾರಲ್ವಾ, ಸೊ ಅವರಿಂದ ಅಥವಾ NBFC ಪಾರ್ಟ್ನರ್ಸ್ ಇಂದ ಇಲ್ಲಿ ನಮಗೆ ಲೋನ್ ಪ್ರೊವೈಡ್ ಮಾಡ್ತಾ ಇದೆ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಸೊ ಫೋನ್ ಪೇ ಕೂಡ ಸೇಮ್. ಓಕೆ, ಗೂಗಲ್ ಪೇ ಕೂಡ ಸೇಮ್, ಫೋನ್ ಪೇ ಕೂಡ ಸೇಮ್. ಸೊ ಡೈರೆಕ್ಟ್ ಆಗಿ ಯಾರು ಕೂಡ ಲೋನ್ ಕೊಡಲ್ಲ. ಸೊ ಅವರ ಪಾರ್ಟ್ನರ್ಸ್ ಮತ್ತೆ NBFCs ಇಂದ ಲೋನ್ ಪ್ರೊವೈಡ್ ಮಾಡಿಸುತ್ತೆ. ಸೊ ಈ ರೀತಿಯಾಗಿ ಲೋನ್ ಅಪ್ಲೈ ಮಾಡ್ಕೊಳ್ಳಿ. ನಂತರ ನಿಮ್ಗೆ ಇನ್ ಕೇಸ್ ನಿಮಗೆ ಲೋನ್ ಅಪ್ರೂವ್ ಆಯಿತು ಅನ್ಕೊಳ್ಳಿ, ಫಸ್ಟ್ ಪರ್ಸನಲ್ ಡೀಟೇಲ್ಸ್ ಕೇಳುತ್ತೆ, ಅದನ್ನೆಲ್ಲ ಎಂಟರ್ ಮಾಡಿದ್ರಲ್ವಾ. ನೆಕ್ಸ್ಟ್ KYC ಕೇಳುತ್ತೆ. ಸೊ KYC ನ ಕಂಪ್ಲೀಟ್ ಮಾಡ್ಕೋಬೇಕು. ಸೆಲ್ಫಿ ಕೇಳಿದ್ರೆ ಸೆಲ್ಫಿ ಕೊಡಿ. ನಂತರ ಸೆಲ್ಫಿ ವಿಡಿಯೋ ಕೇಳಿದ್ರೆ ಸೆಲ್ಫಿ ವಿಡಿಯೋನ ಕೊಟ್ಬಿಟ್ಟು ಅಪ್ಲೋಡ್ ಮಾಡ್ಕೊಳ್ಳಿ. ಅದಾದ ನಂತರ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳುತ್ತೆ. ಬ್ಯಾಂಕ್ ಸ್ಟೇಟ್ಮೆಂಟ್ ಇನ್ಕಮ್ ವೆರಿಫೈ ಮಾಡ್ಕೊಳಕ್ಕೆ. ಸೊ ಇನ್ಕಮ್ ಎಲ್ಲ ವೆರಿಫೈ ಆದ ತಕ್ಷಣ ಬ್ಯಾಂಕ್ ಡೀಟೇಲ್ಸ್ ಕೇಳುತ್ತೆ, ಎಂಟರ್ ಮಾಡ್ಕೊಳ್ಳಿ. ನಂತರ ಲೋನ್ ಅಗ್ರಿಮೆಂಟ್ ಬರುತ್ತೆ, ಅದನ್ನ ಸೈನ್ ಮಾಡ್ಕೊಂಡು ಲೋನ್ ತಗೋಬಹುದು. ಸೊ ಒಂದ್ಸರಿ ನನಗೆ ಲೋನ್ ಅಪ್ರೂವ್ ಆಗಿತ್ತು. ಸೊ ಅದನ್ನ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಆ ಒಂದು ವಿಡಿಯೋನಲ್ಲಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಆ ಒಂದು ವಿಡಿಯೋನ ನಾನು ನಿಮಗೆ ಕೊಟ್ಟಿರ್ತೀನಿ. ಆ ಒಂದು ವಿಡಿಯೋ ನೋಡಿ ಅಪ್ಲೈ ಮಾಡ್ಕೋಬಹುದು. ಅಂಡ್ ಇನ್ ಕೇಸ್ ನಿಮಗೆ ಗೂಗಲ್ ಪೇ ನಲ್ಲಿ ಲೋನ್ ಸಿಗ್ತಾ ಇಲ್ಲ ಅನ್ಕೊಳ್ಳಿ, ನಿಮ್ಗೋಸ್ಕರ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳಿಸಕ್ಕೆ ಇಷ್ಟಪಡ್ತೀನಿ. ಅದ್ರ ಹೆಸರು ಟ್ರೂ ಬ್ಯಾಲೆನ್ಸ್. ಹೌದು ಗೈಸ್,
ಟ್ರೂ ಬ್ಯಾಲೆನ್ಸ್ ಒನ್ ಆಫ್ ದಿ ಬೆಸ್ಟ್ ಆ್ಯಪ್. ಇಲ್ಲಿ ಕೂಡ ಸಾಲ ಸಿಗುತ್ತೆ. 4.5 ಸ್ಟಾರ್ ರೇಟಿಂಗ್ ಇದೆ. 20 ಲಕ್ಷ ರೀಸ್ ಇದಾವೆ. 5 ಕೋಟಿ ಹೆಚ್ಚು ಜನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಕೂಡ ಮಾಡ್ಕೊಂತಾ ಇದ್ರೆ. ಸೊ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಅಪ್ ಟು 2-2.5 ಲಕ್ಷ ರೂಪಾಯಿವರೆಗೆ ಸಾಲ ಸಿಗುತ್ತೆ ಗೈಸ್. ಸೊ ಟ್ರೂ ಬ್ಯಾಲೆನ್ಸ್ ಅಲ್ಲಿ ಕೂಡ ಲೋನ್ ಅಪ್ಲೈ ಮಾಡ್ಕೋಬೇಕು. ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಡೀಟೇಲ್ ವಿಡಿಯೋನ ಮಾಡಿದ್ದೀನಿ. ಐ ಬಟನ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡಿ ಅಪ್ಲೈ ಮಾಡ್ಕೋಬಹುದು. ಓಕೆನಾ? ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿವರೆಗೂ ಪೀಸ್ ಔಟ್.